Good morning, students. Dear students, today we are going to solve one more problem from the chapter rectification of error. This is the 8th problem we are in, and here this question is from Mangalore University question paper 2011, and this is a 24 marks question, and it is a bit little bit different from the other questions. Here we have been asked to prepare a statement of effect of errors on the profit or loss. So let us see the problem. The problem is like this: rectify the following errors. Calculate the difference in the trial balance. ಎರಡನೇ question. ಮೂರನೇದು prepare suspense account. Difference in trial balance suspense account ಮಾಡಿದ್ರೆ ಸಿಗ್ತದೆ. ಅಲ್ಲಿಗೆ ಎರಡೇ question ಆದದ್ದು. Find out effect of these errors on profit. Profit ನ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡಬೇಕು. ಆಯ್ತಲ್ಲ? ಈಗ ನೋಡಿ, ಒಂದನೇದಾಗಿ received goods from Chennai rupees 2500 passed through sales book. ಏನಾಗಿದೆ? ರಿಸೀವ್ಡ್ ಗೂಡ್ಸ್ ಫ್ರಮ್ ಶೆನೈ ಅಂದ್ರೆ ಪರ್ಚೇಸ್, ಪರ್ಚೇಸ್ ಅನ್ನು ಸೇಲ್ಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇದರ ಎಂಟ್ರಿ ನಾನು ಮೊನ್ನೆ ಮಾಡಿದ್ದೆ ನೋಡಿ, ಅದೇ ರೀತಿ ಎಂಟ್ರಿ. ಫಸ್ಟಿಗೆ ಸೇಲ್ಸ್ ರಾಂಗ್ ಎಂಟ್ರಿ ಮಾಡಿದ್ದಾರೆ, ಅದನ್ನು ತೋರಿಸ್ತೇನೆ ಇಲ್ಲಿ. ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಗ್ತದೆ, ಯಾಕಂದ್ರೆ ಎರಡೆರಡು ಸ್ಟೇಟ್ಮೆಂಟ್ ಮಾಡಬೇಕು. ಇದನ್ನು ಎಲ್ಲವನ್ನ ನಾನು ಹೀಗೆ ಬರೆದು ತೋರಿಸುವುದಿಲ್ಲ. ಕರೆಕ್ಟ್ ಎಂಟ್ರಿ ಏನಾಗಬೇಕು? Correct entry ಏನಂದ್ರೆ purchase account debtor to ಮಿಸ್ಟರ್ ಬೈಕ್ ಒಂದು ಕಾಲ್ ಬಂತು, ಕಟ್ ಮಾಡಿದೆ. ಟು ಶೆನೈಸ್ ಅಕೌಂಟ್, ಶೆನೈಸ್ ಅಕೌಂಟ್. ಆದರೆ ಇವರು ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಶೆನೈಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಈಗ ನೋಡಿ, ಈಗ ಇದನ್ನು ನಾವು ಕರೆಕ್ಷನ್ ಮಾಡುವ. ಒಂದೊಂದಾಗಿ ಕರೆಕ್ಷನ್ ಮಾಡುವುದು ಹೇಗೆ? ಫಸ್ಟಿಗೆ ಕರೆಕ್ಟ್ ಎಂಟ್ರಿ ಮಾಡುವ. ಪರ್ಚೇಸ್ ಅಕೌಂಟ್ ಡೇಟಾ ಟು ಶೆನೈಸ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಡೆಬಿಟ್, ಶೆನೈಸ್ ಅಕೌಂಟ್ ಕ್ರೆಡಿಟ್, rupees 2500. ಅರ್ಥ ಆಯ್ತಲ್ವಾ? 2500 rupees 2500. ಓಕೆ, ಅದು ಗೊತ್ತಾಯ್ತಲ್ವ? ನಂತರ ಸೆಕೆಂಡ್ ಒನ್ ಏನಂದ್ರೆ, ಇಲ್ಲಿ ನೋಡಿ ರಾಂಗ್ ಎಂಟ್ರಿ ಇದೆ, ಅದನ್ನ ಕರೆಕ್ಷನ್ ಮಾಡುವ. ರಾಂಗ್ ಎಂಟ್ರಿ ಏನಿದೆ ನೋಡಿ, ಶೆನೈಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಅಂತಿದೆ, ಅದನ್ನ ಸೇಲ್ಸ್ ಅಕೌಂಟ್ ಡೇಟಾ ಟು ಶೆನೈಸ್ ಅಕೌಂಟ್ ಮಾಡುವ. ಸೇಲ್ಸ್ ಅಕೌಂಟ್ ಡೇಟಾ ಟು ಶೆನೈಸ್ ಅಕೌಂಟ್ ಇನ್ನೊಮ್ಮೆ. ಓಕೆ, ಡಬಲ್ ಎಂಟ್ರಿ ಆಯ್ತು. ಇಲ್ಲಿ 2500 ಪ್ಲಸ್ 2500 5000 ಆಯ್ತು. ಬೀಯಿಂಗ್ ದ ಪರ್ಚೇಸಸ್ ಫ್ರಮ್ ಶೆನೈ ರಾಂಗ್ಲಿ ಪಾಸ್ಡ್ ಥ್ರೂ, ಬೀಯಿಂಗ್ ದ ಪರ್ಚೇಸ್ ಫ್ರಮ್ ಶೆನೈ ರಾಂಗ್ಲಿ ಪಾಸ್ಡ್ ಥ್ರೂ ಸೇಲ್ಸ್ ಬುಕ್ ರೆಕ್ಟಿಫೈಡ್. ಗೊತ್ತಾ ಇದಲ್ವಾ? ಅದು ಕರೆಕ್ಷನ್ ಆಯ್ತು. ಈಗೆಲ್ಲ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟಿಗೆ ಹೋಗುವ. ನೆಕ್ಸ್ಟ್ ನಾನು ಈಗ ನೆಕ್ಸ್ಟ್ ಎಂಟ್ರಿಗೆ ಹೋಗ್ತೇನೆ. ನೆಕ್ಸ್ಟ್ ಪ್ರಾಬ್ಲಮಿಗೆ. ಪ್ರಾಬ್ಲಮ್ ಒಮ್ಮೆ ಬರೆದಿಟ್ಟಿದ್ದೀರಾ ಅಂತ ಭಾವಿಸ್ತೇನೆ, ಅದರ ಸ್ಕ್ರೀನಲ್ಲಿ ಒಮ್ಮೆ ತೋರಿಸುವ. ಸ್ಕ್ರೀನಲ್ಲಿ ನೋಡಿ. ಈಗ ಬ್ಯಾಕ್ ಹೋಗ್ಬೇಕಾಗುತ್ತೆ. ಸೆಕೆಂಡ್ ಒನ್, ರಿಸೀವ್ಡ್ ಎ ಬಿಲ್ ಫ್ರಮ್ ಆಶಾ rupees 1200 ಪಾಸ್ಡ್ ಥ್ರೂ ಬಿಲ್ಸ್ ಪೇಯಬಲ್ ಬುಕ್. ಅಂದ್ರೆ ಬಿಲ್ಸ್ ರಿಸೀವೇಬಲ್. ರಿಸೀವ್ಡ್ ಎ ಬಿಲ್ ಅಂದ್ರೆ ನಮಗೆ ಬಿಲ್ ಬರುವುದು ಯಾವ್ದಂದ್ರೆ ಬಿಲ್ಸ್ ರಿಸೀವೇಬಲ್. ಪೇಯಬಲ್ ಇದಾದ್ರೆ ನಾವು ಬಿಲ್ ಕೊಡುವಂಥದ್ದು. ಅರ್ಥ ಆಯ್ತಲ್ಲ? ಬಿಲ್ ಯಾರಿಗೆ ಹಣ ಹೋಗ್ತದೆ ಅವರ ಕೈಯಲ್ಲಿ ಇರ್ಬೇಕು, ಹಣ ರಿಸೀವ್ ಮಾಡೋರ ಕೈಯಲ್ಲಿ ಬಿಲ್ ಇರ್ತದೆ. ಹಾಗಾಗಿ ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್ ಅನ್ನ ಬಿಲ್ಸ್ ಪೇಯಬಲ್ ಅಂತ ಎಂಟ್ರಿ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಸರಿ, ನೋಡುವ. ಬಿಲ್ಸ್ ರಿಸೀವೇಬಲ್ಗೆ ಎಂಟ್ರಿ ಏನಂದ್ರೆ,
ಬಿಲ್ಸ್ ರಿಸೀವೇಬಲ್ ಕರೆಕ್ಟ್ ಎಂಟ್ರಿ ಮಾಡುವ. ಕರೆಕ್ಟ್ ಎಂಟ್ರಿ ಏನು? ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟಾರ್ ಟು ಆಶಾಸ್ ಅಕೌಂಟ್. ಆಶಾ ಅಲ್ವಾ ಅವಳ ಹೆಸರು? ಹೌದು, ಆಶಾಸ್ ಅಕೌಂಟ್. ಫ್ರಮ್ ಆಶಾ ಅಂತ ಇದೆ, ಆಶಾಸ್ ಅಕೌಂಟ್. ಆದ್ರೆ ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಆಶಾಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಅಂತ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಈಗ ಇದು ಎಂಟ್ರಿ ತಪ್ಪು ಮತ್ತು ಸರಿ ಎಂಟ್ರಿ ಎರಡು ಇದೆ. ಯು ಹ್ಯಾವ್ ಬೋತ್ ದ ಕರೆಕ್ಟ್ ಎಂಟ್ರಿ ಅಂಡ್ ರಾಂಗ್ ಎಂಟ್ರಿ. ಸೊ ಕರೆಕ್ಟ್ ಎಂಟ್ರಿ ಏನು? ಬಿಲ್ಸ್ ರಿಸೀವೇಬಲ್ ಡೆಟಾರ್ ಟು ಆಶಾಸ್ ಅಕೌಂಟ್. ಸೊ ಬಿಲ್ಸ್ ರಿಸೀವೇಬಲ್ ಡೆಬಿಟ್, ಆಶಾಸ್ ಅಕೌಂಟ್ ಕ್ರೆಡಿಟ್. ರಾಂಗ್ ಎಂಟ್ರಿ ಏನು? ಆಶಾಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಬಿಲ್ಸ್ ಪೇಯಬಲ್ ಅನ್ನ ಡೆಬಿಟ್ ಮಾಡಿ, ಆಶಾವನ್ನ ಕ್ರೆಡಿಟ್ ಮಾಡಿ. ಬೀಯಿಂಗ್ ದ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಆಶಾ ರೆಕಾರ್ಡೆಡ್ ಆಸ್ ಬಿಲ್ಸ್ ಪೇಯಬಲ್ ಇಸ್ ರೆಕ್ಟಿಫೈಡ್. ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯುವಾಗ BR ಅಂತ ಬರೀಬೇಡಿ, ಬಿಲ್ಸ್ ಪೇಯಬಲ್ ಬಿಲ್ಸ್ ರಿಸೀವೇಬಲ್ ಅಂತ ಫುಲ್ ಬರೀ. ಓಕೆ, ಇಲ್ಲಿಗೆ ಅದು ಮುಗಿಯಿತು. ನೆಕ್ಸ್ಟ್ ಗೆ ಹೋಗುವ. ನೆಕ್ಸ್ಟ್ ಐಟಮ್ ನೋಡಿ, ಕ್ವಶನ್ ಥರ್ಡ್ ಒನ್. An item of 250 from 250 related to prepaid rent account was omitted to be brought forward. ಅಂದ್ರೆ ವೆರಿ ಸಿಂಪಲ್, ಪ್ರೀಪೇಯ್ಡ್ ರೆಂಟ್ ಅಂತ ಒಂದು ಐಟಮ್ ಇತ್ತು, ಅದನ್ನ ರೆಕಾರ್ಡ್ ಮಾಡಲಿಲ್ಲ ಅಂತ ಅಷ್ಟೇ. ಹಾಗಾದ್ರೆ ಮಾಡುವ ಮೂರನೇ. ಪ್ರೀಪೇಯ್ಡ್ ರೆಂಟ್ ಅಂದ್ರೆ ಏನು? ಪ್ರೀಪೇಯ್ಡ್ ರೆಂಟ್ ಅಂದ್ರೆ ಅದು ಎಸೆಟ್ ಅನ್ನ ರೆಕಾರ್ಡ್ ಮಾಡಲಿಲ್ಲ. ಎಸೆಟ್ ಈಸ್ ಡೆಬಿಟ್ ಆಲ್ವೇಸ್, ಲಯಬಿಲಿಟಿ ಈಸ್ ಆಲ್ವೇಸ್ ಕ್ರೆಡಿಟ್. ಹಾಗಾಗಿ ಪ್ರೀಪೇಯ್ಡ್ ರೆಂಟ್ ಅಕೌಂಟ್ ಡೆಟಾರ್ ಟು ಸಸ್ಪೆನ್ಸ್ ಅಕೌಂಟ್. ಇನ್ನೊಂದು ಕಡೆ ಯಾವ ತಪ್ಪು ಇಲ್ಲ, ಅದು ಗೊತ್ತಿಲ್ಲ, ಏನು ಎಂಟ್ರಿ ಮಾಡಿದ್ ಏನು ತಪ್ಪು ಮಾಡಿದ ಬಗ್ಗೆ ಹೇಳಿಲ್ಲ ಇಲ್ಲಿ. ಹಾಗಾಗಿ ನಾವು ಒಂದೇ ಕಡೆ ತಪ್ಪಿದೆ ಅಂತ ಭಾವಿಸಿ ಇನ್ನೊಂದು ಕಡೆಗೆ ಸಸ್ಪೆನ್ಸ್ ಅಕೌಂಟ್ ಹಾಕುವ. Being prepaid rent omitted to be brought forward, rectify. Next one, brought forward ಮಾಡಲಿಲ್ಲ ಅಂತ ಕಳೆದ ವರ್ಷದನ್ನು ಈ ವರ್ಷಕ್ಕೆ brought forward ಮಾಡಬೇಕು. ಇನ್ನು ಫೋರ್ತ್ ಒನ್ ನೋಡಿ, ಸ್ವಲ್ಪ ಲಾಂಗ್ ಇದೆ, ಆದ್ರೆ ವೆರಿ ಸಿಂಪಲ್ ಇದು. ಇದನ್ನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. An item of 140 in respect of purchases returns. ನೋಡಿ ಇದೇನು? ಪರ್ಚೇಸ್ ರಿಟರ್ನ್. ಅದು ಅರ್ಥ ಮಾಡಿ ಫಸ್ಟ್. Instead of being debited to the personal account from return outward book. ಪರ್ಚೇಸ್ ರಿಟರ್ನ್ ಅಂದ್ರೆ ರಿಟರ್ನ್ ಔಟ್ವರ್ಡ್ ಬುಕ್ ಅಲ್ಲಿ ಇರ್ತದೆ. ಅದನ್ನ ಅಲ್ಲಿಂದ ಏನ್ ಮಾಡ್ಬೇಕು? ಯಾರಿಗೆ ಪರ್ಚೇಸ್ ರಿಟರ್ನ್ ಮಾಡಿದ್ದಾರೆ, ಯಾರಿಗೆ ಅದನ್ನು ಕೊಂಡೋಗಿ ಕೊಟ್ಟದ್ದು, ಅವನ ಅಕೌಂಟ್ ಅನ್ನ ಡೆಬಿಟ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಪರ್ಚೇಸ್ ರಿಟರ್ನ್ ಬುಕ್ ಇಂದ ಅದರ ಬದಲು ಹ್ಯಾಡ್ ಬೀನ್ ರಾಂಗ್ಲಿ ಎಂಟರ್ಡ್ ಇನ್ ದ ಪರ್ಚೇಸ್ ಬುಕ್. ಅದನ್ನ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಬರೆಯೋ ಬದಲು ಪರ್ಚೇಸ್ ಬುಕ್ ಅಲ್ಲಿ ಬರೆದಿದ್ದಾರೆ. ತಪ್ಪು ಗೊತ್ತಾಯ್ತಲ್ವಾ? ಇಷ್ಟು ಲಾಂಗ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆದ್ರೆ ಅದರಲ್ಲಿರುವಂತಹ ಸಂಕ್ಷಿಪ್ತ ಏನಂದ್ರೆ ರಿಟರ್ನ್ ಇನ್ವರ್ಡ್, ರಿಟರ್ನ್ ಔಟ್ವರ್ಡ್ ಅಥವಾ ಪರ್ಚೇಸ್ ರಿಟರ್ನ್, ಅದನ್ನು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ನಿಜವಾಗಿ ಯಾವ ಬುಕ್ ಅಲ್ಲಿ ಎಂಟ್ರಿ ಆಗ್ಬೇಕು? ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ಆಗ್ಬೇಕು. ತಪ್ಪೇನಾಗಿದೆ? ಪರ್ಚೇಸ್ ಬುಕ್ ಅಲ್ಲಿ ಆಗಿದೆ. ಮತ್ತೆ ಹಾಗಾದ್ರೆ ಬುಕ್ ಅಲ್ಲಿ ತಪ್ಪು ಎಂಟ್ರಿ ಆದ್ರೆ ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿಬಿಟ್ರೆ ಅಲ್ಲಿಂದ ಎರಡು ಕಡೆಗೆ ಆ ಅಮೌಂಟ್ ಹೋಗ್ತದೆ. ಒಂದನೇದಾಗಿ ಪರ್ಚೇಸ್ ಅಕೌಂಟಿಗೆ ಹೋಗ್ತದೆ, ಇನ್ನೊಂದು ಯಾರಿಗೆ ರಿಟರ್ನ್ ಮಾಡಿದ ಅವನ ಅಕೌಂಟಿಗೆ ಹೋಗ್ತದೆ. ಅದೇನಾಗಿದೆ ನೋಡುವ. ಪೋಸ್ಟೆಡ್ ದೇರ್ ಫ್ರಮ್ ರಾಂಗ್ಲಿ ಟು ದ ಡೆಬಿಟ್ ಆಫ್ ದ ಪರ್ಸನಲ್ ಅಕೌಂಟ್. ಇದು ಇನ್ನೊಂದು ತಪ್ಪು ಮಾಡಿದ್ದಾರೆ, ಸರಿ ಗಮನಿಸಬೇಕು. ಆ ತಪ್ಪಿಗೆ ನಾವು ಕರೆಕ್ಷನ್ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಸರಿ ಗಮನಿಸಿ, ಪರ್ಚೇಸ್ ರಿಟರ್ನ್ ಅನ್ನ ಪರ್ಚೇಸ್ ಬುಕ್ ಅಲ್ಲಿ ಬರೆದು ಅಲ್ಲಿಂದ ಯಾರ ಅಕೌಂಟಿಗೆ ಹಾಕ್ಬೇಕು ಅಲ್ಲಿಗೆಯೂ ಮತ್ತೊಂದು ತಪ್ಪು ಮಾಡಿದ್ದಾರೆ. ಆಗೇನಾಯ್ತು ಈ ತಪ್ಪು? ಈಗ ನಿಜವಾಗಿ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಇದ್ರೆ ಅಲ್ಲಿಂದ ಯಾರಿಗೆ ರಿಟರ್ನ್ ಮಾಡಿದ್ದೋ ಅವನ ಅಕೌಂಟಿಗೆ ಹೋಗುವಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಡೆಬಿಟ್ ಅಲ್ಲಿ ಹೋಗ್ತದೆ. ಅವನಿಗೆ ಅವನ ಅಕೌಂಟ್ ಯಾವ ಕಡೆಗೆ ಹೋಗ್ತದೆ? ಡೆಬಿಟ್ ಸೈಡ್ಗೆ ಹೋಗ್ತದೆ. ಅರ್ಥ ಆಯ್ತಲ್ವಾ? ಏನಂದ್ರೆ ಮಿಸ್ಟರ್ ಎಸ್ ಅಕೌಂಟ್ ಡೆಟಾರ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಎಕ್ಸಾಂಪಲ್, ಎಲ್ಲಿಗೆ ಹೋಗ್ಬೇಕು? ಎ ಡೆಬಿಟಿಗೆ ಹೋಗ್ಬೇಕು. ಎ ಎಂಬ ವ್ಯಕ್ತಿ ಇಲ್ಲ, ನಾನು ಊಹೆ ಮಾಡಿದಷ್ಟೇ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು? ಎ ಡೆಬಿಟ್ ಸೈಡ್ಗೆ ಹೋಗ್ಬೇಕು. ಇವರು ಏನು ಮಾಡಿದ್ದಾರೆ? ಅದನ್ನು ಪರ್ಚೇಸ್ ಬುಕ್ ಅಲ್ಲಿ ಬರೆದಿದ್ದಾರೆ. ಬರೆದು ಅಲ್ಲಿಂದ ನಿಜವಾಗಿ ಹೋಗ್ಬೇಕಾದದ್ದು ತಪ್ಪು ಮಾಡಿದ್ದನ್ನ ಇನ್ನೊಂದು ತಪ್ಪು ಅವರು ಮಾಡಿದ್ರು. ಪರ್ಚೇಸ್ ಬುಕ್ ಅಲ್ಲಿ ಬರೆದದ್ದು ತಪ್ಪು, ಸರಿ ಅಲ್ವಾ? ಪರ್ಚೇಸ್ ಬುಕ್ ಅಲ್ಲಿ ಬರೆದದ್ದು ತಪ್ಪು. ಅಲ್ಲಿಂದ ಕೊಂಡೋಗುವಾಗ ಮಿಸ್ಟರ್ ಎ ಅಂತ ಎಕ್ಸಾಂಪಲ್ ಕೊಟ್ರೆ ಅವನ ಕ್ರೆಡಿಟ್ಗೆ ಹೋಗ್ಬೇಕಲ್ವ ಪರ್ಚೇಸ್ ಬುಕ್ ಇಂದ. ಇವರೇನ್ ಮಾಡಿದ್ರು? ಅಲ್ಲಿಯೂ ತಪ್ಪು ಮಾಡಿ ಡೆಬಿಟ್ ಕೊಂಡೋಗಿ ಹಾಕಿದ್ರು. ಆ ತಪ್ಪಿಂದ ಫಸ್ಟ್ ಮಾಡಿದ ಒಂದು ತಪ್ಪು ಕಂಪನ್ಸೇಟ್ ಆಗಿ ಕೌಂಟರ್ ಆಗಿ ಹೋಯ್ತಲ್ಲಿ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಆಯ್ತಲ್ವಾ? ಅದೇ ಕಂಪನ್ಸೇಟಿಂಗ್ ಎರರಿಗೆ ಒಂದು ಎಕ್ಸಾಂಪಲ್. ಹಾಗಾಗಿ ಇಲ್ಲಿರುವಂತ ಉಳಿದ ತಪ್ಪು ಒಂದೇ,
ಪರ್ಚೇಸ್ ರಿಟರ್ನ್ ಅನ್ನು ಪರ್ಚೇಸ್ ಬುಕ್ ಅಲ್ಲಿ ಬರ್ತದೆ. ಕ್ಲಿಯರ್ ಆಯ್ತಲ್ವಾ? ಈಗ ಬರುವ ಇಲ್ಲಿದೆ ನೋಡಿ. ಸೊ ಏನಿಲ್ಲಿ ತಪ್ಪು, ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗ್ಬೇಕಿತ್ತು, ಅವ್ರು ಮಾಡ್ಲಿಲ್ಲ. ಅಲ್ಲ ಸಾರಿ, ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ಅವ್ರು ಬರಿಬೇಕಿತ್ತಲ್ವಾ? ಸರಿ, ಇನ್ನೊಮ್ಮೆ ಹೇಳ್ತೇನೆ, ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಬರಿಬೇಕಿತ್ತು, ಅವ್ರು ಬರೀಲಿಲ್ಲ. ನಾವೇನು ಮಾಡಿದ್ವಿ, ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತ ಬರ್ತೇವೆ. ಇಲ್ಲಿ ನೋಡಿ, ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಕ್ಲಿಯರ್ ಅಲ್ವಾ? ಇನ್ನು ಅವ್ರು ಮಾಡಿದ ತಪ್ಪೇನು? ಪರ್ಚೇಸ್ ರಿಟರ್ನ್ ಯಾವ ಬುಕ್ ಅಲ್ಲಿ ಬರೆದಿದ್ದಾರೆ? ಪರ್ಚೇಸ್ ಬುಕ್ ಅಲ್ಲಿ ಬರೆದಿದ್ದಾರೆ. ಆ ಪರ್ಚೇಸ್ ಬುಕ್ ಅಲ್ಲಿ ಬರೀದಂದ್ರೆ ಡೆಬಿಟ್ ಮಾಡಿದ್ದಾರೆ ಅಂತ ಅರ್ಥ. ಪರ್ಚೇಸ್ ಬುಕ್ ಅಲ್ಲಿ ಡೆಬಿಟ್ ಮಾಡಿದ್ರೆ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ಕ್ರೆಡಿಟ್ ಮಾಡಿ. ಸೊ ಪರ್ಚೇಸ್ ಅಕೌಂಟ್ ಕ್ರೆಡಿಟ್ ಮಾಡಿದೆವು, ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗಿದೆ, ಡೆಬಿಟ್ ಅಲ್ಲಿ ಏನಿಲ್ಲ, ಸಸ್ಪೆನ್ಸ್ ಅಕೌಂಟ್. Being the rectification of purchases returns wrongly entered in the past book rectified. ಕ್ಲಿಯರ್ ಆಯ್ತಲ್ಲ? ಇನ್ನು 5ನೇ ಇದಕ್ಕೆ ಹೋಗುವ. ರಿಟರ್ನ್ ಹೋಗ್ತಾ ಇದ್ದೇನೆ ಕ್ವಶನ್ ಗೆ. 5 rupees 800 paid to AG Shetty. ಸರಿ ನೋಡಿ, ಯಾರಿಗೆ ಕೊಟ್ಟದ್ದು? 800 AG ಶೆಟ್ಟಿಗೆ ಕೊಟ್ಟದ್ದು. ಅಗೇನ್ಸ್ಟ್ ಅವರ್ ಆಕ್ಸೆಪ್ಟೆನ್ಸ್, ಯಾವುದರ ವಿರುದ್ಧ? ಸುಮ್ಮನೆ ಕೊಟ್ಟದಲ್ಲ, ಒಂದು ಬಿಲ್ ಇತ್ತು, ಬಿಲ್ಸ್ ಪೇಯಬಲ್ ಅವನ ಕೈಯಲ್ಲಿತ್ತು. ಅವನ ಕೈಯಲ್ಲಿದ್ದ ಬಿಲ್ಸ್ ಪೇಯಬಲ್ ಅನ್ನು ತಗೊಂಡು ಹಣ ಕೊಟ್ಟದ್ದು. was debited to BG Shetty's account. At least AG ಶೆಟ್ಟಿಗೆ ಅಕೌಂಟಿಗೆ ಹಾಕಿದ್ರೆ ಅಲ್ಲೇ ಕರೆಕ್ಷನ್ ಮಾಡಬಹುದು. ಇವರೇನು ಮಾಡಿದ್ದಾರೆ, ಅದನ್ನ BG ಶೆಟ್ಟಿ ಅಕೌಂಟಿಗೆ ಹಾಕಿದ್ದಾರೆ. ಡೆಬಿಟ್ ಎಲ್ಲಿಗೆ ಮಾಡಿದ್ದಾರೆ? BG ಶೆಟ್ಟಿ ಅಕೌಂಟಿಗೆ ಮಾಡಿದ್ದಾರೆ. ನಿಜವಾಗಿ ಅವರು ಎಲ್ಲಿಗೆ ಡೆಬಿಟ್ ಮಾಡ್ಬೇಕಂದ್ರೆ ಬಿಲ್ಸ್ ಪೇಯಬಲ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಎಲ್ಲಿಗೆ ಡೆಬಿಟ್ ಮಾಡಬೇಕು? ಬಿಲ್ಸ್ ಪೇಯಬಲ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಬಿಲ್ಸ್ ಪೇಯಬಲ್ ಅಕೌಂಟಿಗೆ ಡೆಬಿಟ್ ಮಾಡುವ ಬದಲು ಅವರು BG ಶೆಟ್ಟಿಸ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಸರಿ, ಅರ್ಥ ಆಯ್ತಲ್ವ ಈಗ? ಸೊ ಹಾಗಾದ್ರೆ ತಪ್ಪೇನು? ಆ ತಪ್ಪನ್ನ ಇಲ್ಲಿ ಕರೆಕ್ಷನ್ ಮಾಡುವ. ನೋಡಿ, ರಾಂಗ್ ಎಂಟ್ರಿ ಏನು, ಕರೆಕ್ಟ್ ಎಂಟ್ರಿ ಏನು ಬರೆದು ಕೊಡ್ಬೇಕಾಗಿಲ್ಲಲ್ಲ, ಬೇಕಾದ್ರೆ ಬರೆಯುವ. ನೋಡಿ, ಕರೆಕ್ಟ್ ಎಂಟ್ರಿ bills payable account debit. Wrong entry BG Shetty's, AG Shetty ಅಲ್ಲ, BG Shetty's ಏನಾಯ್ತು, ಶೆಟ್ಟೀಸ್ ಅಕೌಂಟ್. ಇದನ್ನ ಕರೆಕ್ಷನ್ ಮಾಡಬೇಕು. ವೆರಿ ಸಿಂಪಲ್. ನೋಡಿ, ನಾನು ಹೇಳ್ತೇನೆ, ಬಿಲ್ಸ್ ಪೇಯಬಲ್ ಬುಕ್ ಅನ್ನು ಡೆಬಿಟ್ ಮಾಡಲಿಲ್ಲ, ನಾವು ಡೆಬಿಟ್ ಮಾಡುವ. BG ಶೆಟ್ಟೀಸ್ ಅಕೌಂಟ್ ಅನ್ನ ರಾಂಗ್ ಏನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ? ಇಲ್ಲಿ ಡೆಬಿಟ್ ಅಂತ ಬರಿಬೇಕಿತ್ತು, ರಾಂಗ್ ಡೆಬಿಟ್ ಮಾಡಿದ್ದಾರೆ. ಅರ್ಥ ಇದಲ್ಲ? BG ಶೆಟ್ಟೀಸ್ ಅಕೌಂಟ್ ರಾಂಗ್ ಡೆಬಿಟ್ ಮಾಡಿದ್ದಾರೆ, ಅದನ್ನ ಕ್ರೆಡಿಟ್ ಮಾಡುವ. ಕರೆಕ್ಷನ್ ಆಯ್ತಲ್ವಾ? ಕ್ಲಿಯರ್ ಆಯ್ತಲ್ವಾ? ರಾಂಗ್ ಏನ್ ಮಾಡಿದ್ದಾರೆ? ಡೆಬಿಟ್ ಮಾಡಿದ್ದಾರೆ. ರಾಂಗ್ ಡೆಬಿಟ್ ಮಾಡಿದ್ದಾರೆ, ರಾಂಗ್ ಆಗಿ ಅದನ್ನ ನಾವು ಕರೆಕ್ಷನ್ ಮಾಡಿದ್ದೇವೆ. BG ಶೆಟ್ಟೀಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ? ಈಗ hope it is very much clear. Being the rectification of the bills payable wrongly debited to BG Shetty's account rectified. ಈಗ ಇನ್ನು 6ನೇ ಇದಕ್ಕೆ ಹೋಗುವ. ಓಕೆ, 6ನೇ ಇದಕ್ಕೆ 6ನೇ ಎಂಟ್ರಿ, ಅದು ಪ್ರಾಬ್ಲಮ್ ಗೆ ಹೋಗುವ. 6ನೇದು ಎಫ್ ಅಂತ ಕೊಟ್ಟಿದ್ದಾರೆ. Received final dividend of 200 from Arun, whose account had already been written off as bad debts was credited to his newly opened account and was included in the list of the creditors. ಏನಾಗಿದೆ ಅಂದ್ರೆ, ಅರುಣ್ ಎಂಬುವನಿಂದ ಹಣ ಬರ್ಲಿಕ್ಕಿತ್ತು, ಆದ್ರೆ ಅವನು ಕೊಡ್ಲೇ ಇಲ್ಲ. ತುಂಬಾ ವರ್ಷ ಕೊಡದೇ ಇರುವಾಗ ಅವರು ಏನ್ ಮಾಡಿದ್ದಾರೆ? ಬ್ಯಾಡ್ ಡೆಟ್ಸ್ ಅನ್ನು ರೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ರಿಟರ್ನ್ ಆಫ್, ಆಲ್ರೆಡಿ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ, ಅದನ್ನ ಮಾಡಿಬಿಟ್ಟಿದ್ದಾರೆ. ಈಗ ಅವನ ಅಕೌಂಟ್ ಇಲ್ಲ, ಅರುಣ್ ಅಕೌಂಟ್ ಬುಕ್ ಅಲ್ಲಿ ಇಲ್ಲ, ಬುಕ್ ಇಂದ ತೆಗೆದಾಕಿದ್ದಾರೆ. ಇವನಿಂದ ಇನ್ನೂ ಬರುವುದಿಲ್ಲ. ಈ 100 ರೂಪಾಯಿಗೆ ಎಷ್ಟು ಬುಕ್ ಅನ್ನು, ಆ ಪೇಜ್ 10 ವರ್ಷ ಪೇಜ್ ಬರೆಯುವಾಗಲೇ ಹಣ ಹೋಗ್ತದಲ್ವ, ಸುಮ್ಮನೆ ವೇಸ್ಟ್, ಆ ಟೈಮ್ ವೇಸ್ಟ್ ಆಗುತ್ತದೆ, ಪೇಜ್ ವೇಸ್ಟ್ ಆಗ್ತದೆ. ಅದಕ್ಕೆ ಅವರು ಅದನ್ನ ತೆಗೆದಾಕಿದ್ರು, 200 ಹೋದ್ರೆ ಹೋಗ್ಲಿ ಅಂತ. ನಂತರ ಕೆಲವು ವರ್ಷ ಆಗುವಾಗ ಅವನು ಬಂದ, ಸಡನ್ಲಿ ಬಂದು ಪ್ರತ್ಯಕ್ಷ ಆಗಿ 200 ಕೊಟ್ಟು ಹೋದ. ಈಗ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಹಾಕ್ಬೇಕು. ನಿಜವಾಗಿ ಯಾವ ಅಕೌಂಟಿಗೆ ಹಾಕ್ಬೇಕು? ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಹಾಕ್ಬೇಕು. ಅದರ ಬದಲು ಇವರೇನ್ ಮಾಡಿದ್ದಾರೆ? ಅದನ್ನ ಅರುಣ್ ಅಕೌಂಟಿಗೆ ಹಾಕಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಅರುಣ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ದಾರೆ, ರಿಸೀವ್ಡ್ ಫ್ರಮ್ ಅರುಣ್ ಕ್ರೆಡಿಟ್ ಮಾಡಿದ್ದಾರೆ ಅರುಣ್ಸ್ ಅಕೌಂಟ್ ಅನ್ನ. ನಿಜವಾಗಿ ಎಲ್ಲಿಗೆ ಕ್ರೆಡಿಟ್ ಮಾಡ್ಬೇಕು? ಅವರು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. 6ನೇದು ನೋಡಿ, ಏನು ತಪ್ಪು ನೋಡುವ ಫಸ್ಟಿಗೆ. ಕರೆಕ್ಟ್ ಎಂಟ್ರಿ ಬರೀತೇನೆ, ಮತ್ತೆ ತಪ್ಪು ಬರೀತೇನೆ. ಕರೆಕ್ಟ್ ಎಂಟ್ರಿ ಇದು ಬ್ಯಾಡ್ ಡೆಟ್ಸ್ ರಿಕವರ್ಡ್, ಹಾಗಾಗಿ
bad debit, bad debts recovered account. ಆದ್ರೆ ಇವರು ಏನ್ ಮಾಡಿದ್ದಾರೆ, ರಾಂಗ್ ಎಂಟ್ರಿ ಅರುಣ್ಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ? ಈಗ ಫಸ್ಟಿಗೆ ಇದೇ ಒಂದು ಇಲ್ಲಿ ಮಿಸ್ಟೇಕ್ ಮಾಡಿದೆಯಲ್ಲ, ಏನಾಗಬೇಕು, ಕ್ರೆಡಿಟ್ ಆಗಬೇಕು. ಇವರು ಯಾವ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ, ಇವರು ದೇ ಹ್ಯಾವ್ ರಾಂಗ್ಲಿ ಕ್ರೆಡಿಟೆಡ್ ಅರುಣ್ಸ್ ಅಕೌಂಟ್. ಸೊ ಕರೆಕ್ಟ್ ಎಂಟ್ರಿ ಏನು, ಕ್ರೆಡಿಟ್ ಯಾರ ಅಕೌಂಟ್, ಕ್ರೆಡಿಟ್ ಬ್ಯಾಡ್ ಡೆಟ್ಸ್ ಅಕೌಂಟ್. ಸರಿ ನೋಡಿ, ಕರೆಕ್ಟ್ ಎಂಟ್ರಿ ಏನು, ಕ್ರೆಡಿಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್. ಇವರು ಮಾಡಿದಾರಾ, ಮಾಡ್ಲಿಲ್ಲ, ಅದನ್ನ ನಾವು ಮಾಡುವ. ಮತ್ತೆ ಏನ್ ತಪ್ಪು ಮಾಡಿದ್ದಾರೆ, ಕ್ರೆಡಿಟೆಡ್ ಅರುಣ್ಸ್ ಅಕೌಂಟ್, ಅದು ರಾಂಗ್, ಅದನ್ನ ಡೆಬಿಟ್ ಮಾಡುವ, ಅಲ್ಲಿಗೆ ಅದು ಮುಗಿಯಿತು. ಕ್ಲಿಯರ್ ಆಯ್ತಲ್ವಾ ಈಗ? ಸೊ ಬೀಯಿಂಗ್ ದ ರೆಕ್ಟಿಫಿಕೇಶನ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ರಾಂಗ್ಲಿ ಕ್ರೆಡಿಟೆಡ್ ಟು ಅರುಣ್ಸ್ ಅಕೌಂಟ್. ಓಕೆ, ಇನ್ನು ಒಂದು ಐಟಮ್ ಇದೆ, ಅದನ್ನು ನೋಡುವ. ಇಲ್ಲಿ rupees 460 paid for freight on machinery. ಏನು 460 paid for freight on machinery. ಮೆಷಿನರಿ ಮೇಲೆ ಇರುವಂತ ಫ್ರೈಟ್ ಅನ್ನು 460 rupees ಇವರು ಪೇಮೆಂಟ್ ಮಾಡಿದ್ದಾರೆ. ಅದು ಏನಾಗ್ಬೇಕಂದ್ರೆ ಫ್ರೈಟ್ ಅಕೌಂಟಿಗೆ ಹೋಗಬಾರ್ದು, ಅದು ಮೆಷಿನರಿ ಅಕೌಂಟಿಗೆ ಹೋಗ್ಬೇಕು. ಮೆಷಿನರಿ ಪರ್ಚೇಸ್ ಮಾಡುವಾಗ ಏನೆಲ್ಲ ಖರ್ಚಾಗ್ತದೋ ಅದೆಲ್ಲ ಮೆಷಿನರಿ ಅಕೌಂಟಿಗೆ ಹೋಗ್ಬೇಕು. ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡುವಾಗ ಏನೆಲ್ಲ ಎಕ್ಸ್ಪೆನ್ಸ್ ಆಗೋದು ಕಂಪ್ಯೂಟರ್ ಅಕೌಂಟಿಗೆ ಹೋಗ್ಬೇಕು. ಒಂದು ಬಿಲ್ಡಿಂಗ್ ಕಟ್ಟುವಾಗ ಏನೆಲ್ಲ ಎಕ್ಸ್ಪೆನ್ಸ್ ಆಗ್ತದೆ ಅದೆಲ್ಲ ಬಿಲ್ಡಿಂಗ್ ಅಕೌಂಟಿಗೆ ಹೋಗ್ಬೇಕು. ಅದೇ ರೀತಿ ಮೆಷಿನರಿ ಪರ್ಚೇಸ್ ಮಾಡುವಾಗ ಅದನ್ನ ತರುವುದು ಏನೇ ಇರಲಿ, ಫ್ರೈಟ್ ಇರಲಿ, ಅದೆಲ್ಲವೂ ಮೆಷಿನರಿ ಅಕೌಂಟಿಗೆ ಡೆಬಿಟ್ ಆಗ್ಬೇಕು. ಆದ್ರೆ ಇವರೇನ್ ಮಾಡಿದ್ದಾರೆ, ವಾಸ್ ಡೆಬಿಟೆಡ್ ಟು ದ ಫ್ರೈಟ್ ಅಕೌಂಟ್ ಆಸ್ 460. ಅಲ್ಲಿ ಅಮೌಂಟ್ ರಾಂಗ್ ಮಾಡಿದ್ದಾರೆ, ರಾಂಗ್ 640 ಬರೆದಿದ್ದಾರೆ, 460 ಬರೋದು. ಅರ್ಥ ಆಯ್ತಲ್ಲ? ಈಗ ನೋಡಿ ಇಲ್ಲಿ ನೋಡಿ ಏನು ಬರೆದಿದ್ದಾರೆ, ಏನು ಮಾಡಿದೆವು ನಾವು ನೋಡುವ. ಕರೆಕ್ಟ್ ಎಂಟ್ರಿ ಏನಂದ್ರೆ, ಕರೆಕ್ಟ್ ಎಂಟ್ರಿ ಮೆಷಿನರಿ ಡೆಬಿಟ್, ಮೆಷಿನರಿ ಅಕೌಂಟ್ 460, ಇದು ಕರೆಕ್ಟ್. ರಾಂಗ್ ಎಂಟ್ರಿ ಏನು ಮಾಡಿದ್ದಾರೆ ಅಂದ್ರೆ ಡೆಬಿಟೆಡ್, ದೇ ಹ್ಯಾವ್ ಡೆಬಿಟೆಡ್ ಫ್ರೈಟ್ ಅಕೌಂಟ್ 640. ಅದು ಅಮೌಂಟ್ ತಪ್ಪು ಮಾಡಿದ್ದಾರೆ 640. ಸರಿ ನೋಡಿ, ಪ್ರಾಬ್ಲಮ್ ಇನ್ನೊಮ್ಮೆ ಬರ್ತಗೊಳ್ಬೇಕು ಪ್ರಾಬ್ಲಮ್ ಫಸ್ಟಿಗೆ, ಆಗ ಎಲ್ಲ ಕ್ಲಿಯರ್ ಆಗ್ತದೆ. ಇಲ್ಲದಿದ್ರೆ ಅರ್ಥ ಆಗಲ್ಲ. ಗೀತಾ ಬಂತು ಚಾಪ್ಟರ್. ನೆಕ್ಸ್ಟ್ ಮೆಷಿನರಿ ಅಕೌಂಟ್ ಡೆಬಿಟ್ ಮಾಡಲಿಲ್ಲ 460, ನಾವು ಇಲ್ಲಿ 460 ಅನ್ನು ಡೆಬಿಟ್ ಮಾಡಿದೆವು. ಮತ್ತೆ ರಾಂಗ್ ಎಂಟ್ರಿ ಏನು, ಡೆಬಿಟೆಡ್ ಫ್ರೈಟ್ ಅಕೌಂಟ್ ಅನ್ನು 640 ಡೆಬಿಟ್ ಮಾಡಿದ್ದಾರೆ, ಅದನ್ನ ನಾವು ಕ್ರೆಡಿಟ್ ಮಾಡಿ ರೆಕ್ಟಿಫಿಕೇಶನ್ ಮಾಡಿದೆವು. ಮತ್ತೆ ಒಂದು ಅಮೌಂಟ್ ಉಳಿತದೆ ಡಿಫರೆನ್ಸ್, ಅದನ್ನ ಸಸ್ಪೆನ್ಸ್ ಅಕೌಂಟಿಗೆ ಹಾಕಿ. ಕ್ಲಿಯರ್ ಆಯ್ತಲ್ವಾ? ಇಲ್ಲಿಗೆ ಇದು ಮುಗಿಯಿತು. ಬೀಯಿಂಗ್ ದ ಫ್ರೈಟ್ ಆಫ್ ₹360 paid for machinery debited to freight account as 640 rectified. ಅದು ಆಯ್ತು. ಇನ್ನು ನೆಕ್ಸ್ಟ್ ನೋಡಿ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್ ಮಾಡ್ಬೇಕು. ಸಸ್ಪೆನ್ಸ್ ಅಕೌಂಟ್ ನೋಡಿ, ಇಲ್ಲಿ ಇದು ಸಸ್ಪೆನ್ಸ್ ಅಕೌಂಟ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡುವುದಿಲ್ಲ, ನೀವೇ ಮಾಡಬೇಕು. ಬ್ಯಾಲೆನ್ಸ್ ಅನ್ನ ಇಲ್ಲಿ ಒಂದು ಗೆರೆ ಬಿಟ್ಟು ಮಾಡಬೇಕು, ಮತ್ತೆ ಬ್ಯಾಲೆನ್ಸ್ ಅನ್ನ ಇಲ್ಲಿ ಎರಡು ಕಡೆ ಒಂದು ಗೆರೆ ಬಿಡಿ. ಎಲ್ಲಿ ಬರ್ತದೆ ಗೊತ್ತಾಗಲ್ಲ, ಅಂದಾಜು ಮಾಡಿ ಬೇಕಾದ್ರೆ ಹಾಕ್ಬೋದು ನೀವು. ರಫ್ ನೋಡಿ, ರಫ್ ಕ್ಯಾಲ್ಕುಲೇಟ್ ಡೆಬಿಟ್ ಎಷ್ಟಿದೆ ಅಂತ ಎಲ್ಲ ರಫ್ ಪೆನ್ಸಿಲ್ ಅಲ್ಲೆಲ್ಲ ಬರೆದು ನೋಡ್ಬಹುದು. ಮತ್ತೆ ಎಲ್ಲಿ ಜಾಗ ಬಿಡ್ಬೇಕು ಅಲ್ಲಿ ಬರೀಬಹುದು. ಇದನ್ನು ಮಾಡಿ ಕಂಪ್ಲೀಟ್ ಮಾಡಿ, ಆಯ್ತಲ್ಲ? ಇನ್ನು ನೆಕ್ಸ್ಟ್ ಅವರು ಹೇಳಿದ ಕ್ವಶನ್ ಅಲ್ಲಿ ಏನಂದ್ರೆ, ಕ್ವಶನ್ ಒಮ್ಮೆ ನೋಡಿ. ಕ್ವಶನ್ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂದ್ರೆ, ಏನು ಕೊಟ್ಟಿದ್ದಾರೆ ನೋಡಿ, ಕೊನೆಯ ಫಸ್ಟ್ ಸೆಕೆಂಡ್ ಲೈನ್ ಅಲ್ಲಿ ಇದೆ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಫೈಂಡ್ ಔಟ್ ದ ಇಫೆಕ್ಟ್ ಆಫ್ ದೀಸ್ ಎರರ್ಸ್ ಆನ್ ಸ್ಟೇಟ್ ಪ್ರಾಫಿಟ್ ಅಂದ್ರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಇಫೆಕ್ಟ್ ಆಫ್ ಎರರ್ಸ್ ಆನ್ ದ ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳಿ ಮಾಡಿ. ಎರರ್ ನಂಬರ್ 7 ಎರರ್ಗಳಿವೆ, ಅದನ್ನು ನೋಡಬೇಕು. ಪರ್ಟಿಕ್ಯುಲರ್ಸ್ ಇಲ್ಲಿ ಏನು ಅದರ ಇಫೆಕ್ಟ್ ಏನಂತ ನೋಡ್ಬೇಕು. ಮತ್ತೆ ಡಿಕ್ರೀಸ್ ಇನ್ ದ ಪ್ರಾಫಿಟ್, ಇನ್ಕ್ರೀಸ್ ಇನ್ ದ ಪ್ರಾಫಿಟ್, ಈ ತಪ್ಪಿನಿಂದಾಗಿ ಪ್ರಾಫಿಟ್ ಹೆಚ್ಚಾಗ್ತದ ಪ್ರಾಫಿಟ್ ಕಡಿಮೆ ಆಗ್ತದ ಅಂತ ನೋಡಿ. ಅರ್ಥ ಆಯ್ತಲ್ವಾ? ಪ್ರಾಫಿಟ್ ನ ಮೇಲೆ ನೀವು ಪ್ರಭಾವ ಅಂತ ನೋಡ್ಬೇಕು. ನಾನು ಅಲ್ಲಿ ಪ್ರಾಬ್ಲಮಿಗೆ ಹೋಗಿ ಅಲ್ಲೇ ನಿಮಗೆ ಪ್ಲಸ್ ಮೈನಸ್ ಆಗ್ತೇನೆ. ಪ್ಲಸ್ ಆಗೋದನ್ನ
ಪ್ಲಸ್ ಆಗೋದನ್ನ ಇನ್ಕ್ರೀಸ್ ಇನ್ ಪ್ರಾಫಿಟ್ ಅಲ್ಲಿ, ಮೈನಸ್ ಆಗೋದನ್ನ ಡಿಕ್ರೀಸ್ ಇನ್ ಪ್ರಾಫಿಟ್ ಅಲ್ಲಿ ನಾವು ಬರೆಯುವ. ಓಕೆ, ಅಲ್ಲೇ ನಾನು ಬರೆದು ಬಿಡ್ತೇನೆ, ಮತ್ತೆ ನೀವು ಅದನ್ನು ನೋಡ್ಬೋದು. ನೋಡಿ, ಈಗ ಒಂದೊಂದೇ ಐಟಮ್ ನೋಡುವ. ಫಸ್ಟ್ ಐಟಮ್ ಏನು? ರಿಸೀವ್ಡ್ ಗೂಡ್ಸ್ ಫ್ರಮ್ ಶೆನೈ ಪಾಸ್ಡ್ ಥ್ರೂ ಸೇಲ್ಸ್ ಬುಕ್. ಏನಾಯ್ತು ಈಗ? ಪರ್ಚೇಸ್ ಅನ್ನು ಸೇಲ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಅಲ್ವಾ? ಆಗ ಸೇಲ್ಸ್ ಹೆಚ್ಚಾದ್ರೆ ಏನಾಗ್ತದೆ? ಸೇಲ್ಸ್ ಹೆಚ್ಚಾದ್ರೆ ಹೇಳಿ ಏನಾಗ್ತದೆ? ಸೇಲ್ಸ್ ಹೆಚ್ಚಾಗಿ ಬಿಟ್ರೆ ಒಮ್ಮೆ ಥಿಂಕ್ ಮಾಡಿ, ಅದಕ್ಕೆ ನಾವು ಕೇಳುದು, ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಇನ್ನು. ಅದು ಸೇಲ್ಸ್ ಹೆಚ್ಚಾದ್ರೆ ಲಾಭ ಜಾಸ್ತಿ ಆಗ್ತದೆ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಕ್ಲಿಯರ್ ಆಯ್ತಲ್ವಾ? ಸೆಕೆಂಡ್ ಒನ್ ನೋಡಿ, ರಿಸೀವ್ಡ್ ಫ್ರಮ್ ಆಶಾ 1200 ಪಾಸ್ಡ್ ಥ್ರೂ ಬಿಲ್ಸ್ ಪೇಯಬಲ್ ಬುಕ್. ಇದರಿಂದಾಗಿ ಏನು ಇಫೆಕ್ಟ್ ಆಗುದಿಲ್ಲ, ಲಾಭದ ಮೇಲೆ ಇಫೆಕ್ಟ್ ಆಗುದಿಲ್ಲ. ಇದರಿಂದಾಗಿ ನೋ ಇಫೆಕ್ಟ್ ಆನ್ ಪ್ರಾಫಿಟ್. ನೋ ಇಫೆಕ್ಟ್ ಆನ್ ಪ್ರಾಫಿಟ್. ಅರ್ಥ ಇದಲ್ವಾ? ನೆಕ್ಸ್ಟ್, ಯಾಕಂದ್ರೆ ಇದರಲ್ಲಿ ನಾಮಿನಲ್ ಅಕೌಂಟ್ ಇಲ್ಲ, ಬಿಲ್ಸ್ ಪೇಯಬಲ್ ಬುಕ್, ಬಿಲ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವುದಿಲ್ಲ. ನಾಮಿನಲ್ ಅಕೌಂಟ್ ಸೇ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ಆದ್ರೆ ಮಾತ್ರ, ಅದರಲ್ಲಿ ತಪ್ಪಾದ್ರೆ ಮಾತ್ರ ಇದು ಸಮಸ್ಯೆ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, an item of 250 related to rent account was omitted to be brought forward. ಇದೇನಂದ್ರೆ ಪ್ರೀಪೇಯ್ಡ್ ರೆಂಟ್ rupees 250 ಅಲ್ವಾ? ಪ್ರೀಪೇಯ್ಡ್ ರೆಂಟ್ ಇಂದಾಗಿ ಬ್ರಾಟ್ ಫಾರ್ವರ್ಡ್ ಮಾಡ್ಲಿಲ್ಲ ಅಂದ್ರೆ ಅದು ಲಾಭದ ಮೇಲೆ ಏನು ವ್ಯತ್ಯಾಸ ಕೊಡುವುದಿಲ್ಲ, ಅದು ಬ್ಯಾಲೆನ್ಸ್ ಶೀಟ್ಗೆ ಹೋಗುವಂತ ಐಟಮ್. ಅರ್ಥ ಇದೆಲ್ಲ? ಕಳೆದ ವರ್ಷದ ಪ್ರೀಪೇಯ್ಡ್ ರೆಂಟ್ ಈ ವರ್ಷದಲ್ಲಿ ಏನು ಎಫೆಕ್ಟ್ ಮಾಡುವುದಿಲ್ಲ, ಬದಲಾಗಿ ಅದು ಸೀದಾ ಡೈರೆಕ್ಟ್ ಎಲ್ಲಿಗೆ ಹೋಗ್ತದೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತದೆ. ಅದರದ್ದು ಏನಿಲ್ಲ, ನೋ ಇಫೆಕ್ಟ್ ಆನ್ ಪ್ರಾಫಿಟ್. ನೆಕ್ಸ್ಟ್ ಒನ್, ಆನ್ ಐಟಮ್ ಆಫ್ 140 ಇಂಟ್ರೆಸ್ಟ್. ಇದೇನು? ಪರ್ಚೇಸ್ ರಿಟರ್ನ್ ಅನ್ನು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ರು. ಪರ್ಚೇಸ್ ರಿಟರ್ನ್ ಅನ್ನು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಪರ್ಚೇಸ್ ಜಾಸ್ತಿ ಆಗ್ತದೆ, ಅಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಎಕ್ಸ್ಪೆನ್ಸ್ ಜಾಸ್ತಿ ಆದ್ರೆ ಅದರ ಪ್ರಾಬ್ಲಮ್ ಏನಾಗ್ತದೆ? ಅದರಿಂದಾಗಿ ಲಾಭ ಕಡಿಮೆ ಆಗ್ತದೆ. ಹಾಗಾಗಿ ಇದನ್ನ ಮೈನಸ್ ಮಾಡ್ಬೇಕು. ಲೆಸ್ ಅಂತ ಬರೀತಾರೆ, ಗೆರೆ ಹಾಕಿದ್ರೆ ನಿಮಗೆ ಗೊತ್ತಾಗಲ್ಲ ಬೇಗ, ಪ್ಲಸ್ ಆದ್ರೆ ಗೊತ್ತಾಗುತ್ತೆ. ಲೆಸ್ ಫ್ರಮ್ ಮೈನಸ್ ಮಾಡ್ಬೇಕು. ಅರ್ಥ ಇದಲ್ವಾ? ಅಂದ್ರೆ ಏನಾಗ್ತದೆ? ಮೈನಸ್ ಅಂದ್ರೆ ಲಾಭ ಕಡಿಮೆ ಆಗ್ತದೆ ಅಂತ, ಲೆಸ್ ಆಗ್ತದೆ ಲಾಭ. ಇನ್ನು ನೋಡಿ ಇಲ್ಲಿ ನೆಕ್ಸ್ಟ್ ಒನ್ ಏನಂದ್ರೆ, ಅದು ಮೈನಸ್ ಆಗುವುದು 140 ಅಲ್ಲ, 280 rupees ಮೈನಸ್ ಆಗ್ತದೆ. ಯಾಕಂದ್ರೆ ಡಬಲ್ ಇಫೆಕ್ಟ್ ಆಗ್ತದೆ. ಒಂದು ಕಡೆಯಲ್ಲಿ ಪರ್ಚೇಸ್ ರಿಟರ್ನ್ ಲಾಭ ಪರ್ಚೇಸ್ ರಿಟರ್ನ್ ಇಲ್ಲದಾಗಿದೆ, ಇನ್ನೊಂದು ಕಡೆಯಲ್ಲಿ ಪರ್ಚೇಸ್ ಜಾಸ್ತಿ ಆಗಿದೆ. ಹಾಗಾಗಿ ಡಬಲ್ ಆಗ್ತದೆ. ಅರ್ಥ ಇದೆಲ್ಲ? ಪರ್ಚೇಸ್ ರಿಟರ್ನ್ ಇಲ್ಲದಾಗಿದೆ. ಪರ್ಚೇಸ್ ರಿಟರ್ನ್ ಇಲ್ಲದಾದಾಗ ಏನಾಗ್ತದೆ? ಅಲ್ಲಿ ಇನ್ಕಮ್ ಸೈಡ್ ಅಲ್ಲಿ ಕಡಿಮೆ ಆಯಿತು, ಆಗ ಲಾಭ ಕಡಿಮೆ ಆಯಿತು. ಮತ್ತೆ ಇನ್ನೊಂದು ಕಡೆ ಪರ್ಚೇಸ್ ಅನ್ನು ಜಾಸ್ತಿ ಮಾಡಿದ್ರಿ, ಆಗ ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು, ಇನ್ನೊಮ್ಮೆ ಲಾಭ ಕಡಿಮೆ ಆಯಿತು. ಹಾಗಾಗಿ ₹800 paid to AG Shetty against our acceptance was debited to VG Shetty. ಇದರಲ್ಲಿ ಏನು ಇಫೆಕ್ಟ್ ಆಗುದಿಲ್ಲ, ನೋ ಇಫೆಕ್ಟ್ ಆನ್ ಪ್ರಾಫಿಟ್. ನೆಕ್ಸ್ಟ್ ಒನ್ ಐದನೇದು ಆಯ್ತು. ಆರನೇದು, ರಿಸೀವ್ಡ್ ಫೈನಲ್ ಡಿವಿಡೆಂಡ್ 200 from Arun whose account has been already written off as bad debt credited to his newly opened account. ಅಂದ್ರೆ ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇದು ಅಲ್ವಾ? ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅನ್ನ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಹಾಕುವ ಬದಲು ಅವ್ರು ಏನ್ ಮಾಡಿದ್ದಾರೆ? ಅದನ್ನು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಹಾಕುವ ಬದಲು ಅರುಣ್ಸ್ ಅಕೌಂಟಿಗೆ ಹಾಕಿದ್ದಾರೆ. ನಿಜವಾಗಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್ ಎಂಬುದು ಒಂದು ಪ್ರಾಫಿಟ್, ಅದು ಇನ್ಕಮ್, ಅದು ಪ್ರಾಫಿಟ್ ಅಲ್ಲ, ಇನ್ಕಮ್ ಹೆಚ್ಚಾದ್ರೆ ಪ್ರಾಫಿಟ್ ನ ಮೇಲೆ ಪ್ರಾಫಿಟ್ ಹೆಚ್ಚಾಗ್ತದೆ. ಆದ್ರೆ ಇವರು ಇನ್ಕಮ್ ಅನ್ನು ಎಂಟ್ರಿ ಮಾಡ್ಲೇ ಇಲ್ಲ, ಆ ಇನ್ಕಮ್ ಅನ್ನು ಅವರು ರೆಕಾರ್ಡೇ ಮಾಡ್ಲಿಲ್ಲ. ಆಗೇನಾಯ್ತು? ಇನ್ಕಮ್ ಸೈಡ್ ಅಲ್ಲಿ ಕಡಿಮೆ ಆಯ್ತಲ್ವಾ? ಇನ್ಕಮ್ ಸೈಡ್ ಅಲ್ಲಿ ಕಡಿಮೆ ಆದ್ರೆ ಪ್ರಾಫಿಟ್ ಕಡಿಮೆ ಆಗ್ತದೆ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು, 200 rupees ಲೆಸ್ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ಕೊನೆಯ ಐಟಮ್ ಅಲ್ವಾ ಇದು? ಇದು 460 ಫಾರ್ ಫ್ರೈಟ್ ಆನ್ ಮೆಷಿನರಿ ವಾಸ್ ಡೆಬಿಟೆಡ್ ಟು ಫ್ರೈಟ್ ಅಕೌಂಟ್ ಆಸ್ 640. ಇವರು ಏನ್ ಮಾಡಿದ್ದಾರೆ? ಇಲ್ಲಿ 640 rupees ಅನ್ನ ಫ್ರೈಟ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಫ್ರೈಟ್ ಅಕೌಂಟಿಗೆ ಏನ್ ಮಾಡಿದ್ದಾರೆ? ಡೆಬಿಟ್ ಮಾಡಿದ್ದಾರೆ. ಫ್ರೈಟ್ ಅಕೌಂಟಿಗೆ ಡೆಬಿಟ್ ಮಾಡಿದ ಕಾರಣ ಏನಾಯ್ತು? ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು. 640 rupees ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು. 640 rupees ಎಕ್ಸ್ಪೆನ್ಸ್ ಜಾಸ್ತಿ ಆಗಿಬಿಟ್ರೆ ಲಾಭ ಅಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಇದು 640 rupees ಆಯ್ತಾ? ಲೆಸ್ 640. ಇಲ್ಲಿ ಇಷ್ಟು ಐಟಮ್ ಅನ್ನು ನಾನು ಬರೆದು ಕೊಟ್ಟೆ. ಹೀಗೆ ಇದನ್ನ ಅಲ್ಲಿಗೆ ಕೊಂಡೋಗಿ ಎಂಟ್ರಿ ಮಾಡ್ಬೇಕು. ಇದನ್ನೆಲ್ಲ ನೀವು ನಿಮ್ಮ ಕ್ವಶನ್ ಅಲ್ಲಿ ಅಥವಾ ಬೇರೆ ಬರೆದ ನೋಟ್ ಮಾಡಿ
ನೋಟ್ ಮಾಡಿದ ನಂತರ ನಾನು ಇಲ್ಲಿ ನೋಡಿ ಅದನ್ನ ಅಲ್ಲಿ ಹಾಕಿದ್ದೇನೆ, ಅಲ್ಲಿಗೆ ಹೋಗ್ತೇನೆ ಈಗ. ಅದನ್ನ ಅಲ್ಲಿಗೆ ಹೋಗಿ ನೋಡಿ ಕೊನೆಯ ಐಟಮ್ ಇದು. ಇಲ್ಲಿ ನೋಡಿ 5000 ಮಾತ್ರ ಮೈನಸ್ ಆದದ್ದು, ಬೇರೆಲ್ಲ ನೋ ಇಫೆಕ್ಟ್ ಅನ್ನೋದು ನಿಲ್, ಬಾಕಿ 3 ಐಟಮ್ ಪ್ಲಸ್ ಆಗಿದೆ. ಇಲ್ಲಿಗೆ ಇನ್ಕ್ರೀಸ್ ಇನ್ ಪ್ರಾಫಿಟ್ 5000 ಆಯಿತು, ಡಿಕ್ರೀಸ್ ಇನ್ ಪ್ರಾಫಿಟ್ 1120 ಆಯಿತು. 5000 ಮೈನಸ್ 1020 ನೆಟ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ 3880 ಆಗ್ತದೆ. ಅಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದ ಕ್ಲಾಸ್. ಇದು 24 ಮಾರ್ಕ್ಸ್ ಕ್ವಶನ್. ಇಂಥ ಕ್ವಶನ್ ಬರ್ಬೋದು ಕೆಲವೊಮ್ಮೆ ಎಕ್ಸಾಮಿಗೆ, ಹೇಳಲಿಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.